ನಾನು ಕೂಡ ಲೋಕಸಭಾ ಚುನಾವಣೆಗೆ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿ ಅಂತ ಮಾಜಿ ಶಾಸಕ ಮಾನಪ್ಪ ವಜ್ಜಲ್ ಹೇಳಿದ್ದಾರೆ. ಈ ಸಂಬಂಧ ಮಾತನಾಡಿರುವ ಅವರು, ನಾನು ಹಲವು ತಿಂಗಳುಗಳಿಂದ ಚಿತ್ರದುರ್ಗದಲ್ಲಿ ಓಡಾಡಿದ್ದೀನಿ. ಅಲ್ಲಿನ ಜನ ನನ್ನನ್ನು ಸ್ವಾಗತ ಮಾಡಿದ್ದಾರೆ. ಹಲವು ವರ್ಷಗಳ ಕಾಲ ನಾನು ಶಾಸಕನಾಗಿ ಕೆಲಸ ಮಾಡಿದವನು ಕೂಡ. ರೈತರ ಸಮಸ್ಯೆ, ನೀರಾವರಿ ಸಮಸ್ಯೆ ಎಲ್ಲವೂ ಕೂಡ ನನಗೆ ಗೊತ್ತಿದೆ. ಹಾಲಿ ಸಂಸದ ಚಂದ್ರಪ್ಪ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡೇ ಇಲ್ಲ. ಹೀಗಾಗಿ ನನಗೆ ಟಿಕೆಟ್ ಕೊಡಬೇಕು ಅಂತ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡಿದ್ದೀನಿ. ಬಿಜೆಪಿಯಿಂದ ಟಿಕೆಟ್ ಕೊಟ್ಟಿದ್ದೇ ಹೌದಾದಲ್ಲಿ ಚಿತ್ರದುರ್ಗದಿಂದ ಸ್ಪರ್ಧೆಗೆ ನಾನು ಸಿದ್ಧ ಅಂತ ಹೇಳಿದ್ದಾರೆ. ಇನ್ನು ಈ ಸಂಬಂಧ ಮಾಜಿ ಶಾಸಕ ಮಾನಪ್ಪ ವಜ್ಜಲ್ ಜೊತೆ ನಮ್ಮ ಪ್ರತಿನಿಧಿ ಪವನ್ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡೋಣ. ಸಾಕಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಪೈಪೋಟಿ ಇದೆ. ಅಭ್ಯರ್ಥಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಚಿತ್ರದುರ್ಗದಲ್ಲಿ ಮಾನಪ್ಪ ವಜ್ಜಲ್ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಮಾತಾಡಿಸ್ತೀನಿ ಅವ್ರನ್ನ, ಚಿತ್ರದುರ್ಗದ ಬಗ್ಗೆ ಕೇಳ್ತೀನಿ. ಸರ್, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಲಿಂಗಸುಗೂರು ಎಲ್ಲಿ, ಚಿತ್ರದುರ್ಗ ಎಲ್ಲಿ? ಚಿತ್ರದುರ್ಗದಲ್ಲಿ ನಿಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ತಾವು ಆಕಾಂಕ್ಷೆ ಹೊಂದಿದ್ದೀರಿ. ಸೊ ವರ್ಕೌಟ್ ಆಗುತ್ತಾ ಹೇಗೆ? ಖಂಡಿತವಾಗಿ ಚಿತ್ರದುರ್ಗ ಒಂದು ಮೀಸಲು ಕ್ಷೇತ್ರ ಇರೋದ್ರಿಂದ ಅಲ್ಲಿ ನನ್ನ ಬೋವಿ ಸಮಾಜ ಕೂಡ 1,70,000 ಬೋವಿ ಸಮಾಜ ಕೂಡ ಇದೆ. ಹೀಗಾಗಿ ನಾನು ಮತ್ತು ಬೇರೆ ಬೇರೆ ಸಮಾಜದವರು ಕೂಡ ಇವತ್ತು ನನಗೆ ಆಶೀರ್ವಾದ ಮಾಡ್ಲಿಕ್ಕೆ ಅನುಕೂಲದಿಂದ ನನ್ನನ್ನು ಕೂಡ ಇವತ್ತು ಅಲ್ಲಿಗೆ ಭಾಳಷ್ಟು ಮಂದಿ ಒತ್ತಡ ಕೂಡ ಹಾಕ್ತಿದ್ದಾರೆ. ಬಂದು ಚಿತ್ರದುರ್ಗ ಸ್ಪರ್ಧೆ ಮಾಡಲೇಬೇಕು ಅಂತಕ್ಕಂಥದ್ದನ್ನು ನಾನು ಕೂಡ ಪಾರ್ಟಿಯಲ್ಲಿ ಒಬ್ಬ ಅಭ್ಯರ್ಥಿಯಾಗಿ ಒಂದು ಮನವಿಯನ್ನು ಸಲ್ಲಿಸಿದ್ದೀನಿ. ಅದು ನನಸಾಗ್ತೈತೆ ಅಂತಕ್ಕಂಥ ನನ್ನ ಭಾವನೆ ಇದೆ. ಸಾಮಾನ್ಯವಾಗಿ ನಿಮ್ಮ ವಿಚಾರ ಅಂತ ಅಷ್ಟೇ ನಾನು ಹೇಳಲ್ಲ. ಬೇರೆ ಪಕ್ಷಗಳಿಂದ ಬಂದಂಥವರಿಗೆ ಸ್ಥಳೀಯ ಮಟ್ಟದಲ್ಲಿ ಕೆಲವೊಂದಿಷ್ಟು ವಿರೋಧಗಳಿರುತ್ತೆ. ಯಾಕಂದರೆ ಬೇರೆ ಪಕ್ಷದಿಂದ ಇನ್ನೂ ಕಡಿಮೆ ಬಂದು ಭಾಳ ದಿನ ಆಗಿಲ್ಲ, ಇವ್ರಿಗೆ ಯಾಕೆ ನಾವು ಬೆಂಬಲ ಕೊಡಬೇಕು ಅನ್ನೋಂಥ ಮನೋಭಾವಗಳು ಕೂಡ ಇರುತ್ತೆ. ಅದು ಸಹಜವಾಗಿ ಇರುತ್ತೆ. ಚಿತ್ರದುರ್ಗದಲ್ಲಿ ನಿಮ್ಮ ಬಿಜೆಪಿ ಶಾಸಕರು, ಜಿಲ್ಲಾ ಮುಖಂಡರುಗಳು ಏನು ಹೇಳ್ತಾರೆ ನಿಮ್ಮ ಬಗ್ಗೆ? ನೋಡಿ, ಅಸಮಾಧಾನ ಅಂತಕ್ಕಂಥದ್ದು ನಮ್ಮಲ್ಲಿಲ್ಲ. ಸ್ಥಳೀಯರಿಗೆ ಕೊಡ್ರಿ ಅಂತಕ್ಕಂಥ ಒಬ್ಬರಿಬ್ಬರು ಕೇಳಿದರು. ಆದರೆ ಸ್ಥಳೀಯರಿಗೆ ಕೊಟ್ಟರು ಅಷ್ಟೇ, ನಮ್ಮ ಹೊರಗಿನವ್ರು ಕೊಟ್ಟರು ಅಷ್ಟೇ. ಇವತ್ತೇನು ನಾವು ಸುಮಾರು ಒಂದು 18-20 ಜನ ಅಭ್ಯರ್ಥಿಗಳು ಆಕಾಂಕ್ಷಿಗಳಿದ್ದೀವಿ. ಅದರಲ್ಲಿ ಸುಮಾರು ಒಂದು 4-5 ಜನ ಸ್ಥಳೀಯರಿದ್ದರೆ ಒಂದು 14-15 ಜನ ಹೊರಗಿನವರೇ ಇದ್ದೀವಿ. ಬಹುಶಃ ನಾವು ಬಂದು ಚಿತ್ರದುರ್ಗ ಕೇಳುವುದರಿಂದ, ಮೀಸಲು ಕ್ಷೇತ್ರ ಇರೋದ್ರಿಂದ, ನನ್ನ ಪಕ್ಷದಲ್ಲಿದ್ದ ನನಗೆ ಚಿತ್ರದುರ್ಗ ಇರೋದ್ರಿಂದ ನನ್ನ ಪಕ್ಷನೇ ಭಾರತೀಯ ಜನತಾ ಪಕ್ಷ ಮೂಲ ಪಕ್ಷ. ನಾನು ಮೂಲ ಪಕ್ಷ 2008ರಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕ, 2 ಬಾರಿ ಶಾಸಕನಾಗಿ ಇವತ್ತು ಇವತ್ತು ನಾನು ಪಕ್ಷದಲ್ಲಿಂದಲೇ ಸ್ಪರ್ಧೆ ಮಾಡೋದ್ರಿಂದ ನನಗೇನು ದೂರ ಅಂತ ಅನಿಸ್ತಾ ಇಲ್ಲ. ಯಾಕಂದರೆ ನನಗೆ ಓಡಾಟ ಇರತಕ್ಕಂಥದ್ದು. ಅಲ್ಲಿ ಲಕ್ಷ್ಮೀನಾರಾಯಣ ಅವರಿಗೆ ಟಿಕೆಟ್ ಪಕ್ಕಾಗಿದೆ ಅನ್ನುವಂಥ ಮಾಹಿತಿ ಇದೆ. ಸೊ ರಾಜ್ಯಾಧ್ಯಕ್ಷರ ಜೊತೆ ಮಾತನಾಡಿದ್ದೀರಾ? ಹೇಗೆ ಟಿಕೆಟ್ ಪಕ್ಕ ಆಗಿದೆಯಾ ತಮಗೆ? ಯಾವುದೇ ಕಾರಣಕ್ಕೆ ಪಕ್ಷ ಏನೇ ಡಿಸಿಷನ್ ತೊಗೊಂಡ್ರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ನಾವು ಆಕಾಂಕ್ಷಿ ಇದ್ದೀವಿ, ಲಕ್ಷ್ಮೀನಾರಾಯಣವರು ಆಕಾಂಕ್ಷಿಗಳದಾರ, ನಾರಾಯಣ ಸ್ವಾಮಿಯವರು ಆಕಾಂಕ್ಷಿಗಳದಾರ. ಆದರೆ ಒಂದು ಕನಿಷ್ಠ 20 ಮಂದಿ ಲಿಸ್ಟ್ ಆಗಿದೆ ಅಂದರೆ ಎಲ್ಲರೂ ಆಕಾಂಕ್ಷಿಗಳನ್ನು ಇರ್ತಕ್ಕಂಥದ್ದು. ಏನು ತೀರ್ಮಾನ ತೊಗೋಬೇಕಾದದ್ದು ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ತೀರ್ಮಾನ ತೊಗೊತಾರೆ. ಆ ತೀರ್ಮಾನಕ್ಕೆ ನಾವೆಲ್ಲ ಪಕ್ಷದವರು ಭದ್ರಾಗಿರ್ತೀವಿ. ಕೊಡಲ್ಲಪ್ಪ, ನಾನು ಟಿಕೆಟ್ ಕೊಡಲ್ಲ, ನೀವು ಪಕ್ಷದಲ್ಲಿ ಕೆಲಸ ಮಾಡಿ ಅಂತ ಒಂದು ಸೂಚನೆ ಕೊಟ್ಟರೆ ಏನು ಮಾಡ್ತೀರಿ ಮುಂದೆ? ಪಕ್ಷಕ್ಕಾಗಿ ದುಡಿತೀವಿ, ಅಭ್ಯರ್ಥಿನ ಗೆಲ್ಲಿಸ್ತೀವಿ. 2ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತ ಕಂಟಿನ್ಯೂ 2ನೇ ಬಾರಿಗೆ ಆಗಬೇಕಂತಕ್ಕಂಥ ನಮ್ಮ ಸಂಕಲ್ಪ ಇದೆ, ಭಾರತೀಯ ಜನತಾ ಪಕ್ಷದ ಸಂಕಲ್ಪ ಇದೆ. ಖಂಡಿತವಾಗಿ ಅದರ ಸಲುವಾಗಿ ನಾವು ಹಗಲು ರಾತ್ರಿ ಶ್ರಮ ಪಡ್ತೀವಿ. ಧನ್ಯವಾದಗಳು ಸರ್, ಧನ್ಯವಾದಗಳು, ಥ್ಯಾಂಕ್ ಯು. ಧನ್ಯವಾದ. ಇದು ಮಾನಪ್ಪ ವಜ್ಜಲ್ ಅವರ ಮಾತು. ಸೊ ಈ ಬಾರಿ ಚಿತ್ರದುರ್ಗದಲ್ಲಿ ನಂಗೆ ಟಿಕೆಟ್ ಕೊಟ್ಟರೆ ಖಂಡಿತ ಗೆಲ್ತೀನಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಅವರೇ ಹೇಳಿರೋದ್ರಿಂದ ಒಂದು 20ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ. ಸೊ ಹೈಕಮಾಂಡ್ ಅಂತಿಮವಾಗಿ ಈ ಒಂದು ವಿಚಾರವನ್ನು ತೀರ್ಮಾನ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಸೊ ಒಟ್ಟಾರೆ ನೋಡೋದಾದರೆ ಆಕಾಂಕ್ಷಿಗಳ ಪೈಪೋಟಿ ಹೆಚ್ಚಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಇದು ಬಿಜೆಪಿಗೆ ಪ್ಲಸ್ ಪಾಯಿಂಟು ಆಗಬಹುದು, ನೆಗೆಟಿವ್ ಕೂಡ ಆಗಬಹುದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಪವನ್, ಪೊಲಿಟಿಕಲ್ ಬ್ಯೂರೋ TV5.